ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಉತ್ತರ ಪ್ರದೇಶದಲ್ಲಿ ಹಿಟ್ ಅಂಡ್ ರನ್ಗೆ ಚಿರತೆ ಬಲಿಯಾಗಿದೆ. ದೆಹಲಿ ಮೀರತ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿರುವುದು. ರಸ್ತೆಯಲ್ಲಿ ಚಿರತೆ ಸತ್ತು ಬಿದ್ದಿದ್ದರಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕಾಶ್ಮೀರದಂತಹ ಜ್ವಲಂತ ಸಮಸ್ಯೆ ಪರಿಹರಿಸಲು ನಾವು ಗಂಭೀರ ಮತ್ತು ಪ್ರಾಮಾಣಿಕವಾಗಿ ಮಾತುಕತೆ ನಡೆಸೋಣ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಕರೆಯನ್ನು ಕೊಟ್ಟಿದ್ದಾರೆ. ಖಾಸಗಿ ಚಾನೆಲ್ ಒಂದರ ಸಂದರ್ಶನದಲ್ಲಿ ಮಾತನಾಡಿದ ಶರೀಫ್, ಭಾರತದೊಂದಿಗೆ ನಡೆಸಿದ 3 ಯುದ್ಧಗಳ ನಂತರ ಪಾಕಿಸ್ತಾನ ಪಾಠವನ್ನು ಕಲಿತಿದೆ. ಈಗ ಪಾಕಿಸ್ತಾನ ತನ್ನ ನೆರೆ ಹೊರೆ ದೇಶಗಳೊಂದಿಗೆ ಶಾಂತಿಯನ್ನು ಬಯಸುತ್ತೆ ಅಂತ ಹೇಳಿದ್ದಾರೆ. ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ಮತ್ತೆ ಹಿಂದೂ ದೇಗುಲಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಖಲಿಸ್ತಾನ್ ಬೆಂಬಲಿತ ಕಿಡಿಗೇಡಿಗಳು ಮೆಲ್ಬೋರ್ನ್ನಲ್ಲಿರುವಂತಹ ಶ್ರೀ ಶಿವ ವಿಷ್ಣು ಮಂದಿರದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಅಲ್ಲದೆ ದೇಗುಲದ ಮುಖ್ಯದ್ವಾರ ಒಳಭಾಗದ ಗೋಡೆಗಳ ಮೇಲೆ ಹಿಂದೂ ವಿರೋಧಿ ಬರಹಗಳನ್ನು ಬರೆದಿದ್ದಾರೆ. ಟಾರ್ಗೆಟ್ ಮೋದಿ, ಮೋದಿ ಹಿಟ್ಲರ್, ಖಲಿಸ್ತಾನ್ ಜಿಂದಾಬಾದ್ ಅಂತ ಬರೆದಿದ್ದಾರೆ. ಅಲ್ಲದೆ ಸಂತ ಬಿಂದ್ರನ್ ವಾಲೆ ಹುತಾತ್ಮ ಅಂತ ಘೋಷಣೆಗಳನ್ನು ಬರೆದಿದ್ದಾರೆ. ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದು ಕಿಡಿಗೇಡಿಗಳಿಗೆ ಹುಡುಕಾಟ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ 3 ವರ್ಷಗಳ ಬಳಿಕ ಸಿದ್ದೇಶ್ವರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಅತಿ ವಿಜೃಂಭಣೆಯಿಂದ ನಡೆಯಿತು. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಭಂಡಾರ ಎರಚಿ ಪರಾಕಾಷ್ಠೆಯನ್ನು ಮೆರೆದರು. ಕೊಪ್ಪಳದಲ್ಲಿ ಶ್ರೀ ಗವಿಸಿದ್ದೇಶ್ವರ ಮಹಾಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ಮಹಾ ದಾಸೋಹಕ್ಕಾಗಿ ಗಟ್ಟಿರಡ್ಡಿ ಹಾಳದಲ್ಲಿ ರವೆ ಉಂಡೆಗಳು ಸಿದ್ಧವಾಗ್ತಾ ಇವೆ. 2 ಕ್ವಿಂಟಲ್ ರವೆ, 2.30 ಕ್ವಿಂಟಲ್ ಸಕ್ಕರೆ, 10 ಕೆಜಿ ಗೋಡಂಬಿ, 120 ಕೆಜಿ ಡಾಲ್ಡಾ ತುಪ್ಪದಿಂದ ಸಿದ್ಧವಾಗ್ತಾ ಇದೆ. ಇಂದಿನಿಂದ ಭಾರತ ನ್ಯೂಜಿಲೆಂಡ್ ನಡುವೆ ಏಕದಿನ ಸರಣಿ ಆರಂಭವಾಗಲಿದೆ. ಮೊದಲಿಗೆ ಏಕದಿನ ಸರಣಿ ನಡೆಯಲಿದ್ದು, ಇದಾದ ಬಳಿಕ T20 ಸರಣಿ ನಡೆಯಲಿದೆ. ಇಂದು ಮೊದಲ ಏಕದಿನ ಪಂದ್ಯ ಹೈದರಾಬಾದ್ನ ರಾಯ್ಪುರ್ನ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಶ್ರೀಲಂಕಾ ವಿರುದ್ಧ ಭರ್ಜರಿಯಾಗಿ ಸರಣಿ ಗೆದ್ದಿರುವಂತಹ ಟೀಂ ಇಂಡಿಯಾ ಇದೀಗ ನ್ಯೂಜಿಲೆಂಡ್ ವಿರುದ್ಧ ಆತ್ಮವಿಶ್ವಾಸದಿಂದ ಕಣಕ್ಕಿಳಿಯೋದಕ್ಕೆ ರೋಹಿತ್ ಪಡೆ ಸಜ್ಜಾಗಿದೆ.